ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಜೇಂದ್ರ ಅವರು ನಮ್ಮ ಮಧು ಬಂಗಾರಪ್ಪ ಅವ್ರಿಗೇನೋ ಹೇಳಿದ್ರೆ ರೆಕಾರ್ಡ್ ಆಗ್ಯದಲ್ಲ ಅಲ್ಲಿ ಏನ್ರಿ ಏನೋ ಹೇಳ್ಯಾರ ಅವರು ಇದೆಲ್ಲ ಸುಮ್ಮನೆ ನಾಟಕ ರೀ ಅದು ಏನೋ ಹೇಳಿದಾರಪ್ಪ ಗೊತ್ತಿಲ್ಲ ನನಗೇನೋ ಯಾರೋ ಹೇಳಿದ್ರು ನನಗೆ ಹೌದಲ್ಲ ಹಾಂ ಹೇಳಿದಾರೆ ನೋಡ್ರಿ ಇವ್ರದ್ದು HDK ಅವ್ರದ್ದು ಅದಂತ ಹೇಳಿ ಹೇಳಿದ್ರಲ್ಲ ಸರ್ ಲಾಸ್ಟ್ ಅವರು ಅದ್ರ ಫಲಾನುಭವಿಗಳಿದ್ದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅದು ಹೇಳಿದಾಗ ನಾನು ಹೇಳಿದ್ದೆ 100 ಎಕರೆ ಎಲ್ಲ 36 ಎಕರೆ ಅಂತ ಹೇಳಿದ್ರು. ಸುಮ್ಮನೆ ನಂಗೆ ಗೊತ್ತಿಲ್ಲಪ್ಪ ನೀವು ಕೇಳಿ ಮತ್ತೆ ನಾನು ಯಾಕೆ ಕಾಂಟ್ರವರ್ಸಿ ಮತ್ತೆ ಹೆಣ್ಮಕ್ಳ ವಿಚಾರದಲ್ಲಿ ನಾವು ಕೈ ಹಾಕಕ್ಕೆ ಹೋಗಲ್ಲ. ನಮ್ಮ ಸಹೋದರಿ ಅವರು ಎಲ್ಲ ರಾಜಕೀಯ ಇದೊಂದು ರಾಜಕೀಯ ತಂತ್ರ ಇದು ಬೇಳೆ ಬೆಳೆಸ್ಕೊಳ್ಳುವಂಥ ಕೆಲಸ. ನಮ್ಮ ಮುಖ್ಯಮಂತ್ರಿಗಳು ಆ ಭಾಗನವರಿದ್ದಾರೆ. ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳು ಹೇಳಿದಾರೆ ಯಾರಿಗೂ ಒತ್ತಾಯಪೂರ್ವಕವಾಗಿ ಜಮೀನು ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತಿನ ಏನು ಬೇಕು? ಸ್ವಯಂ ಇಚ್ಛೆಯನ್ನು ಕೊಡಬೇಡ ಅಂತೀರಾ? ಸ್ವಯಂ ಇಚ್ಛೆಯಿಂದ ಯಾರು ಕೊಡ್ತಾರೆ? ಅವ್ರು ತಗೋತಾರೆ. ಹೈ ಲೆವೆಲ್ ಕಂಪ್ಲೀಟ್ ಮಾಡಿದಾರೆ ಹೇಳಿ. ಈಗ ತೊಟ್ಲ ತೆಗೆದು ಆಳಿಸ್ತಾ ಇದ್ದಾರೆ.